ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ. ಸೊ ಇವತ್ತು ನಾನು ತುಂಬ ದಿನ ಆಗಿತ್ತು ವೀಡಿಯೋಸ್ ಮಾಡಿದೆ. ನಂಗೆ ಹುಷಾರಿರಲಿಲ್ಲ 1 ವೀಕು. ಅದಾದಮೇಲೆ ಸ್ವಲ್ಪ ವರ್ಕ್ ಎಲ್ಲ ಜಾಸ್ತಿ ಇತ್ತು. ಸೊ ಹಾಗಾಗಿ ವೀಡಿಯೋಸ್ ಎಲ್ಲ ಮಾಡೋದಕ್ಕಾಗಿಲ್ಲ. ಸೊ ಹಾಗಾಗಿ ಇವತ್ತು ವೀಕ್ ಆಫ್ ಇತ್ತು. ಸೊ ಹಾಗಾಗಿ ಏನಾದರೂ ತಿನ್ನೋದಕ್ಕೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಚಟ್ಟಂಬಡೆ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಯೂಟ್ಯೂಬ್ ನೋಡಿ ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಗೊತ್ತಿಲ್ಲ ಚೆನ್ನಾಗಾಗುತ್ತಾ ಇಲ್ಲ ಅಂತ, ಬಟ್ ಒಂದು ಸಲ ನಾನು ಟ್ರೈ ಮಾಡ್ತೀನಿ. ಸೊ ಫಸ್ಟು ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಒಂದು 3 hours ಆಯಿತು ನೆನೆಸಿಟ್ಬಿಟ್ಟು. ಸೊ ಇವಾಗ ಇದನ್ನು ಚೆನ್ನಾಗಿ ನೆಂದಿದೆ ಇದೆಲ್ಲ. ಇವಾಗ ಈ ನೀರನ್ನು ಚೆನ್ನಾಗಿ ಸೋಸ್ಕೊಂಡು ಕಂಪ್ಲೀಟ್ ಸ್ವಲ್ಪ ಒರೆಸ್ಕೊ ಬಟ್ಟೆಯಲ್ಲಿ, ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ಇದು ಮಾಡ್ಕೋಬೇಕು, ಟಿಪ್ ಮಾಡ್ಕೋಬೇಕು. ಇದ್ರಲ್ಲಿ ನೀರಿನ ಅಂಶ ಏನೂ ಇರಬಾರ್ದು. ಸೊ ಇವಾಗ ನಾನು ಮಾಡ್ಕೊತೀನಿ. ಇವಾಗ ನೀರೆಲ್ಲ ಸೋಸ್ಕೊಂಡಾಗಿದೆ. ಇದನ್ನು ಇವಾಗ ಚೆನ್ನಾಗಿ ಬಟ್ಟೆಯಲ್ಲಿ ಒಣಸ್ಕೋಬೇಕು, ಒಂಚೂರು ಡಿಪ್ ಮಾಡ್ಕೊಬೇಕು. ಸೊ ಒಂದು ಬಟ್ಟೆ ಇತ್ತು, ಅದರಲ್ಲೇ ಡಿಪ್ ಮಾಡ್ಕೊತಿದ್ದೀನಿ. ಅದನ್ನೇ ಕಟ್ಟಲಿಕ್ಕೆ ಸೊ ಇಲ್ಲಿ ನಾನು 1 ಕಪ್ ಆಗೋಷ್ಟು ಕಡಲೆಬೇಳೆ ಮತ್ತು 1 ಕಪ್ ಆಗೋಷ್ಟು ಇದು ಏನಂತಾರೆ ನನಗೆ ಗೊತ್ತಿಲ್ಲ, ಉದ್ದಿನಬೇಳೆ ಮೇವಿ. ಸೊ ಇದನ್ನು ಇದು ಮಾಡ್ಕೊಬೇಕು. ಸೊ ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು. ಸೊ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಯೂಟ್ಯೂಬಲ್ಲಿ ನೋಡಿ ಮಾಡ್ತಿರೋದು ಫಸ್ಟ್ ಟೈಮ್, ನನಗೂ ಗೊತ್ತಿಲ್ಲ ಹೀಗೆ ಮಾಡೋದ ಅಂತ ಹೇಳ್ಬಿಟ್ಟು. ಬಟ್ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಇವಾಗ ಮಿಕ್ಸಿಗೆಲ್ಲ ಹಾಕೊಂಡ್ಬಂದಾಗಿದೆ. ಇವಾಗ ಇದನ್ನು ರುಬ್ಕೊಂಬರ್ತೀನಿ. ಸೊ ಇವಾಗ ಇದನ್ನು ರುಬ್ಕೊಂಬಂದಿದ್ದೀನಿ ಈ ಥರ. ಸೊ ಇವಾಗ ಇದನ್ನು ಮಿಕ್ಸ್ ಮಾಡೋಣ ಅಂತೆ. ಸೊ ಇದನ್ನೆಲ್ಲ ಹಾಕ್ಕೋಬೇಕು ಇದಕ್ಕೆ ರುಬ್ಕೊಂಡಿರೋದನ್ನ. ಸೊ ಇವಾಗ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಇದು ಬಂದು ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಇತ್ತು, ಹಾಗಾಗಿ ಇದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ 1.5 ಆಗೋಷ್ಟು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಅದನ್ನ ಇವಾಗ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಹಾಗೆ ಕರಿಬೇವು ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ಸೊ ಫೈನಲ್ ಟಚ್ಚು ಜೀರಿಗೆ. ಸೊ ಇದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಎಷ್ಟು ಬೇಕಷ್ಟು 1 ಚಮಚ ಆಗೋಷ್ಟು ಹಾಕ್ಕೊತಾ ಇದ್ದೀನಿ ಜೀರಿಗೆನ. ಸೊ ಲಾಸ್ಟಿಗೆ ಫೈನಲ್ ಆಗಿ ಉಪ್ಪು, ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ಸೊ ಫೈನಲಾಗಿ ಎಲ್ಲ ಹಾಕಾಯಿತು. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ಕಲಿಸ್ಕೊತಾ ಇದ್ದೀನಿ, ಕಲಿಸ್ಕೋಬೇಕು. ಸೊ ಸಬ್ಬಸಿಗೆ ಸೊಪ್ಪು ಹಾಕಿರೋದ್ರಿಂದ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಇದ್ರದ್ದು. ಸಬ್ಬಸಿಗೆ ಸೊಪ್ಪು ಬಂದು ಆಪ್ಷನಲ್ಲಿ, ನೀವು ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಇಲ್ಲ. ನಾನು ಕೆಲವೊಂದು ಯೂಟ್ಯೂಬ್ ಚಾನಲ್ ನೋಡಿದವಾಗ ಒಂದಿಷ್ಟು ಜನ ಸಬ್ಬಸಿಗೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ರು, ಒಂದಿಷ್ಟು ಜನ ಸಬ್ಬಸಿಗೆ ಸೊಪ್ಪನ್ನು ಹಾಕಿಲ್ಲ. ಬಟ್ ನಮ್ಮ ಮನೇಲಿತ್ತು, ನಾನು ಹಾಗಾಗಿ ಹಾಕ್ತೆ. ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಬೇಡ.
ಸೊ ಉಪ್ಪು ಏನಿದೆ ಸ್ವಲ್ಪ ಮೆಲ್ಟ್ ಆಗೋದಾಗ ಚೆನ್ನಾಗಿ ಕಲಿಸ್ಕೋಬೇಕು. ಸೊ ಇವಾಗ ಎಲ್ಲ ಕಲಸಾಗಿದೆ. ಸೊ ಇವಾಗ ಅದನ್ನು ಇದು ಮಾಡ್ಕೋಬೇಕು. ಸೊ ಫಸ್ಟಿಗೆ ನಾನು ಸ್ವಲ್ಪ ಇಲ್ಲಿ ಆಯಿಲ್ ಹಚ್ಕೊತಾ ಇದ್ದೀನಿ ಕೈಗೆ, ಲೈಕ್ ಅಂಟಬಾರ್ದು ಅಂತ. ಇವಾಗ ಒಂದು ಕೈ ಮುಷ್ಟಿ ಆಗೋಷ್ಟು ತೊಗೊತಾ ಇದ್ದೀನಿ. ಸೊ ಒಂದು ಮುಷ್ಟಿ ಹೀಗೆ ಉಂಡೆ ಕಂಡುಕೊಂಡು ಜಸ್ಟ್ ಎತ್ತಿ ತೊಗೊಂಡು ಈ ರೀತಿ ಹೀಗೆ ಪ್ರೆಸ್ ಮಾಡಬೇಕು. ಸೊ ಈ ರೀತಿಯಾಗಿ ಬರುತ್ತೆ. ಸೊ ಇದನ್ನು ಒಂದೊಂದೇ ಸೈಡ್ ಗಟ್ಟಿ ಹೀಗೆ ಪ್ರೆಸ್ ಮಾಡಬೇಕು. ಸೊ ಒಂದೊಂದೇ ಮಾಡಿ ಇಟ್ಕೊತಾ ಇದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ. ಸೊ ಎಣ್ಣೆ ಎಲ್ಲ ಕಾಗಿದ್ಮೇಲೆ ನಿಧಾನಕ್ಕೆ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆ ಕಾಯ್ದಕ್ಕೆ ಇಟ್ಟಿದ್ದೀನಿ. ಸೊ ನೀರೇನು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಇದಕ್ಕೆ, ಬಿಕಾಸ್ ನೀರು ಹಾಕ್ಕೊಂಡ್ರೆ ಕಟ್ಟೋದಕ್ಕೆ ಬರೋಲ್ಲ ಇದು. ಸೊ ನೀರೇನು ಆ್ಯಡ್ ಮಾಡಬಾರ್ದು ಇದಕ್ಕೆ. ತುಂಬ ಜಾಸ್ತಿ ಏನು ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ಒಂದು ಸಲ ಹಿಂಗೆ ಇಟ್ಕೊಂಡು ಜಸ್ಟ್ ಈ ಶೇಪ್ ಬರೋ ಥರ ಪ್ರೆಸ್ ಮಾಡಿ ಅಷ್ಟೇ. ಸೊ ಫಸ್ಟ್ ಟೈಮ್ ಮಾಡ್ತಿರೋದು ನನಗೆ ನಿಜ ಗೊತ್ತಿಲ್ಲ ಚಪ್ಪೆ ಆಗಿದೆಯಾ ಉಪ್ಪಾಗಿದೆಯಾ ಅಂತ. ಬಟ್ ನಾರ್ಮಲ್ ನನಗೆ ಎಷ್ಟು ಉಪ್ಪೇ ಕಷ್ಟ ಹಾಕಿದ್ದೀನಿ. ಸೊ ಟೇಸ್ಟ್ ನೋಡೋಣ ಯಾವ ಥರ ಬರುತ್ತೆ ಅಂತ. ಸ್ವಲ್ಪ ಆದಷ್ಟು ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಳ್ಳಿ. ನಾನಿಲ್ಲಿ ಹೆಚ್ಕೊಂಡು ಸ್ವಲ್ಪ ದೊಡ್ಡ ಆಗ್ಬಿಡ್ತು. ಈಗ ಸಣ್ಣ ಇದ್ದರೆ ಸ್ವಲ್ಪ ಉಂಡೆ ಕಟ್ಟೋದು ಈಸಿ ಆಗುತ್ತೆ ಅದಕ್ಕೆ. ನಾನು ಒಂದೊಂದೇ ಪೆಟ್ಟು ಮೂಡೆನೇ ಬಿಡ್ತೀನಿ ಎಣ್ಣೆಗೆ. ಸೊ 4 ಹಾಕ್ತೀನಿ. ಸೊ ಇವಾಗ ಪುಟ್ಟಿದು ಮೀಡಿಯಮ್ ಸೈಜಲ್ಲಿ ಬೇಯ್ಕೋಬೇಕು. ಸೊ ಇವಾಗ ಅದು ಕಂಪ್ಲೀಟ್ ಬೇಯ್ತಾ ಇದೆ. ಸೊ ಬೇಯ್ದು ಲೈಕ್ ಮೀಡಿಯಮ್ ಫ್ಲೇಮಲ್ಲೇ ಒಂದು ಅಟ್ಲೀಸ್ಟ್ ಒಂದು ನಂಗೆ ಗೊತ್ತಿಲ್ಲ ಅದೆಷ್ಟೊತ್ತು ಬೇಯಿಸ್ಬೇಕು ಅಂತ, ಬಟ್ ಬ್ರೌನ್ ಆಗೋ ತನಕ ಬೇಯಿಸ್ಕೋಬೇಕು. ಸೊ ಅದು ಇವಾಗ ಬೇಯ್ತಾ ಇದೆ. ಬೇಯ್ದು ಒಂದು ಅದಾಗಿದ್ಮೇಲೆ ಏನಂದರೆ 1-2 ನಿಮಿಷ ಬಿಟ್ಟು ಅದನ್ನು ಮುಚ್ಚಾಕಬೇಕು. ಹಾಕಿದ ತಕ್ಷಣವೇ ಮುಚ್ಚಕ್ಕೆ ಹೋಗ್ಬಾರ್ದು, ಲೈಕ್ ಒಡ್ಕೊಳ್ಳುತ್ತದು. ಸೊ ಇವಾಗ ಇದೆಲ್ಲ ಬೇಯಿಸ್ಕೊತಾ ಇದ್ದೀನಿ. ಐ ಥಿಂಕ್ ಇದು ಕಂಪ್ಲೀಟ್ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಬೇಕಿರ್ಬೇಕು. ನನಗೂ ಗೊತ್ತಿಲ್ಲ ಸರಿ, ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನನಗೂ ಅಷ್ಟಾಗಿ ಗೊತ್ತಿಲ್ಲ. ಸೊ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಮಾಡ್ತಿದ್ದೀನಿ, ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಎಲ್ಲೂ ಒಡೆದೇ ಹೋದರೆ ಸಾಕು ಅಷ್ಟೇ. ಮೇ ಬಿ ತುಂಬ ಬೇಕು ಅನ್ಸುತ್ತೆ ಬೇಯೋದಕ್ಕೆ. ಅದಿನ್ನೂ ಬ್ರೌನ್ ಕಲರ್ಗೆ ಬಂದೇ ಇಲ್ಲ. ಸೊ ಇದಷ್ಟನ್ನು ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಇದ್ರ ಜೊತೆ ಕಾಂಬಿನೇಷನ್ ಆ್ಯಕ್ಚುಲಿ ಚಟ್ನಿ ಚೆನ್ನಾಗಿರುತ್ತೆ, ಕಾಯಿ ಚಟ್ನಿ. ಲೈಕ್ ನಾನು ಬೆಂಗಳೂರಲ್ಲಿ ಇದ್ದಾವಾಗ ಒಂದು ಟೈಮ್ ಹೋಗಿದ್ದೆ ಬೋಂಡಾ ಅಂಗಡಿಗೆ. ಸೊ ಅವರು ಚಟ್ಟಮೊಡೆ ಮತ್ತು ಚಟ್ನಿ ಕೊಟ್ಟಿದ್ರು ಅದ್ರ ಜೊತೆಗೆ. ನಿಜವಾಗ್ಲೂ ಸಖತ್ತಾಗಿತ್ತು ಚಟ್ನಿ ಅದ್ರ ಜೊತೆಗೆ. ಸೊ ನಂಗೆ ಗೊತ್ತಿಲ್ಲ ಚಟ್ನಿ ಅದ್ರ ಕಾಂಬಿನೇಷನ್ ಇಲ್ಲ ಅಂತ, ಬಟ್ ಅವ್ರು ಕೊಟ್ಟಿದ್ರು ಚಟ್ನಿನ, ಸಖತ್ತಾಗಿತ್ತು. ಇವತ್ತು ಮಾಡೋದಕ್ಕೆ ನಂಗೆ ಟೈಮ್ ಸಿಕ್ಕಿಲ್ಲ, ಅದಕ್ಕೆ ಮಾಡಿಲ್ಲ. ಟೀ ಜೊತೆಗೂ ಕೂಡ ಚೆನ್ನಾಗಿರುತ್ತೆ.
ಸೊ ಮೇ ಬಿ ನಾನು ಫಸ್ಟ್ ಹಾಕ್ದವಾಗ ಎಣ್ಣೆ ಕಾದಿರಲಿಲ್ಲ ಅನ್ಸುತ್ತೆ, ಅದಕ್ಕೆ ಅದು ಬೆಂದೇ ಇರಲಿಲ್ಲ. ಸೊ ಇವಾಗ ಪರವಾಗಿಲ್ಲ, ಬೈತಾ ಇದೆ, ಚೆನ್ನಾಗಿ ಬಂದಿದೆ, ಬರ್ತಾ ಇದೆ. ಸೊ ಫೈನಲಿ ತೆಗೆದೆ, ಗೊತ್ತಿಲ್ಲ ಇಷ್ಟೇ ಬೇಯಿಸ್ಬೇಕಾ ಇಲ್ಲ ಅಂತ, ನೋಡೋಣ ಇನ್ನೊಂದು ಚೆಕ್ ಮಾಡಿ ಗೊತ್ತಾಗುತ್ತೆ. ಸೊ ಮತ್ತೆ ಇವಾಗ ಇನ್ನೊಂದು ಪ್ಲೇಟ್ ಬಿಡ್ತಾ ಇದ್ದೀನಿ. ಬಟ್ ಎಣ್ಣೆ ತುಂಬ ಇರುತ್ತೆ ಗೈಸ್, ಇದು ಸಿಕ್ಕಾಪಟ್ಟೆ ಎಣ್ಣೆ ಇರುತ್ತೆ. ಚೆನ್ನಾಗಾಗಿದೆ, ಚೆನ್ನಾಗಿ ಮಾಡಿದ್ದೀನಿ. ಸೊ ಕರೆಕ್ಟಾಗಿ ಬೆಂದಿದೆ, ಒಳಗಡೆ ಎಲ್ಲ ಕಂಪ್ಲೀಟ್ ಬೆಂದಿದೆ. ಇದಕ್ಕೆ ಮೇ ಬಿ ಚಟ್ನಿ ಸಕ್ಕತ್ತಾಗ್ತಿತ್ತು. ಮಾಡ್ತೀನಿ ಚಟ್ನಿ ಎಲ್ಲ ಮಸ್ತ್ ಆಯ್ತಾ. ಮಧ್ಯ ಮಧ್ಯ ಸಬ್ಬಸಿಗೆ ಸೊಪ್ಪು ಸಿಗುತ್ತೆ, ಸಕ್ಕತ್ತಾಗಿ ಅನಿಸುತ್ತೆ ತಿನ್ಬೇಕಾದ್ರೆ. ಮತ್ತೆ ಸರಿ ಮಾಡೋದನ್ನೇ ಹೆಂಗಾಗ್ಯವ? ಸರಿಯಾಗಿತ್ತಾ? ಚೆನ್ನಾಗಾಗಿತ್ತಾ? ನಮ್ಮಮ್ಮ ಚೆನ್ನಾಗಿ ಹೇಳಿಲ್ಲ, ನಮ್ಮ ತಮ್ಮನ ಕೇಳೋಣ ಎಂತ ಹೇಳ್ತಾನೆ ಅಂತ. ಅದೇನೋ ಗಾಡಿ ಹಾಡಾಗಿದೆ ಅಂತ ಹೇಳ್ಬಿಟ್ಟು ನೋಡ್ತಿದ್ದಾನೆ. ಟೀ ಜೊತೆ ಒಳ್ಳೆ ಕಾಂಬಿನೇಷನ್ ಇದು. ಬಟ್ ನಾನು ಟೀ ಏನು ಕುಡಿಯಲ್ಲ, ಆವಾಗ ಅಂತ ಇಲ್ಲ. ನಾನು ಜಿಂಜರ್ ಟೀ ಎಲ್ಲಾದರೂ ಅಪರೂಪ ಕುಡಿತೀನಿ. ಆಫೀಸಲ್ಲಿದ್ದಾಗ ಆ್ಯಕ್ಚುಲಿ ಕುಡಿದಿದ್ದೆ 2 ಟೈಮ್ಸ್. ಸೊ ಇನ್ನೊಂದು ಬಾಣಲಿ ಇದೆ ಅಷ್ಟೇ, ತೆಗೆದ್ಬಿಟ್ಟು ಅದಕ್ಕೆ ಚಟ್ನಿ ಹಾಕಿ, ಚಟ್ನಿ ಒಂದು ರೆಡಿ ಮಾಡಿ ಆಯಿತು. ಸೇಮ್ ಕಾಯಿ ಚಟ್ನಿ ಅಷ್ಟೇ, ಕಾಯಿ ಚಟ್ನಿ ಮಾಡ್ತೀನಿ, ನೋಡೋಣ ಟೇಸ್ಟ್ ಅದ್ರ ಜೊತೆ ಹೇಗಿರುತ್ತೆ ಅಂತಂದ್ಬಿಟ್ಟು. ಇನ್ನೊಂದು ಬಾಣಲಿ ಇದೆ, ಸೊ ಅಷ್ಟೇ ಆಯಿತು. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರುತ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.